ನೀಟ್ ಸೆಕೆಂಡ್ ರೌಂಡಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದ ಮೂಲಕ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳಲಿದ್ದೇನೆ. ನಿಮಗೆ ಕಾಲಾವಕಾಶ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಆ ಒಂದು ಕಾಲಾವಕಾಶದಲ್ಲಿ ನೀವು ಎಲ್ಲ ಒಂದು ಪ್ರೊಸೆಸನ್ನು ಮುಗಿಸ್ಬೇಕಾಗ್ತದೆ. ಮುಖ್ಯವಾಗಿ ಕಾಷನ್ ಡಿಪಾಸಿಟನ್ನು ಪೇ ಮಾಡೋದಕ್ಕೆ ಕೇವಲ ನಿಮಗೆ 3 ದಿನ ಕೊಟ್ಟಿದ್ದಾರೆ. 3 ದಿನಗಳಲ್ಲಿ 2 ದಿನ ಬ್ಯಾಂಕ್ ಹಾಲಿಡೇ ಇರ್ತದೆ. ಆದ್ದರಿಂದ ಇವತ್ತೇ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಆಲ್ರೆಡಿ ನೀವೆಲ್ಲರೂ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿರ್ತೀರಾ. ಅದನ್ನು 21 ಆಗಸ್ಟ್ 2025ರಲ್ಲಿ ಒಂದು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಯಾವ ಸೀಟ್ಸ್ಗಳು ಇರ್ತಾವಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಚಾಯ್ಸ್ 3, ಚಾಯ್ಸ್ 4, ಫಾರ್ಫಿಟೆಡ್ ಸೀಟ್ಸ್ಗಳು, ಕ್ಯಾನ್ಸಲ್ಡ್ ಸೀಟ್ಸ್ಗಳು, ನ್ಯೂಲಿ ಆಡೆಡ್ ಸೀಟ್ಸ್ಗಳು, ಈ ಎಲ್ಲ ರೀತಿಯ ಸೀಟ್ಸ್ಗಳು ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಡಿಸ್ಪ್ಲೇ ಆಗಿರ್ತವೆ. ಇವುಗಳನ್ನು ನೋಡ್ಕೊಂಡಿರ್ತೀರಾ ಅಂದ್ಕೊಳ್ತೀನಿ. ಆದರೆ ನೀವು ಆಪ್ಷನ್ ಎಂಟ್ರಿಯನ್ನು ಪ್ರಿಯಾರಿಟೈಸ್ ಮಾಡುವಾಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಹಾಕಬೇಡಿ. ಯಾಕಂದರೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಬಗ್ಗೆ ನಾನು ಪೂರ್ತಿಯಾದಂಥ ಮಾಹಿತಿಯನ್ನು ನೀಡಿದ್ದೇನೆ. ಅದರ ಬಗ್ಗೆ ನಿಮಗೆ ಅರ್ಥವಾಗಿದ್ದರೆ ನೀವು ಈ ರೀತಿಯ ತಪ್ಪನ್ನು ಮಾಡೋದಿಲ್ಲ. ಎಲ್ಲ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಗಳಲ್ಲಿ ಹಾಕ್ಕೊಳ್ಳೇಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಆಪ್ಷನ್ ಎಂಟ್ರಿಗಳನ್ನು ಹಾಕ್ಕೊಳ್ಬೇಡಿ. ಮುಂದಿನದಾಗಿ ಫೀಸ್ ಪೇಮೆಂಟ್ ಬಗ್ಗೆ ಹೇಳಿದ್ದಾರೆ. ಕಾಷನ್ ಡಿಪಾಸಿಟ್ 1 ಲಕ್ಷವನ್ನು ಮೆಡಿಕಲ್ ಸೀಟ್ಗೆ ನೀವು ಪೇ ಮಾಡಬೇಕು. ಅದಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 21ನೇ ತಾರೀಕು 1 ಗಂಟೆಯಿಂದ 25ನೇ ತಾರೀಕು 1 ಗಂಟೆ ತನಕ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 23, 24ನೇ ತಾರೀಕು ರಜೆ ಇರೋದರಿಂದ, ಕೊನೆಯ ವೀಕ್ನ ಶನಿವಾರ ಆಗಿರೋದ್ರಿಂದ ಮತ್ತು ನಿಮಗೆ ಈ ಒಂದು ರವಿವಾರ ಆಗಿರೋದ್ರಿಂದ ಬ್ಯಾಂಕ್ಗಳ ಹಾಲಿಡೇ ಇರುತ್ತದೆ. ಆದ್ದರಿಂದ ನೀವು ಬ್ಯಾಂಕಲ್ಲಿ ಪೇಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕೇವಲ 22ನೇ ತಾರೀಕು ಮಾತ್ರ ನೀವು ಪೇಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇವತ್ತು ಪೇಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತೇ ನೀವು ಪೇಮೆಂಟ್ ಪ್ರೊಸೀಜರ್ನ ಪೂರ್ತಿಯಾಗಿ ಮುಗಿಸ್ಕೊಂಡು ಬಿಡಿ. ನಾಳೆ ಅಥವಾ ನಾಡಿದ್ರಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕಂಪಲ್ಸರಿಯಾಗಿ ನೆಟ್ ಬ್ಯಾಂಕಿಂಗ್, ನೆಫ್ಟ್ ಅಥವಾ RTGS ಮಾಡ್ಕೊಳ್ಬೇಕು ಆನ್ಲೈನಲ್ಲಿ. ಈ ಒಂದು ಕಾಷನ್ ಡಿಪಾಸಿಟ್ ಆದಮೇಲೆ ನೀವು ಆಪ್ಷನ್ಸ್ಗಳನ್ನು ಮಾಡಿಫೈ ಮಾಡ್ಕೊಳ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು, ರೀಆರ್ಡರ್ ಮಾಡ್ಕೊಳ್ಬೋದು. ಮತ್ತು ಕಾಷನ್ ಡಿಪಾಸಿಟ್ ಯಾರ್ಯಾರು ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪೂರ್ತಿಯಾದಂತಹ ವಿಡಿಯೋನ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಮಾಡಿದ್ದೇನೆ. ಅಂದರೆ ಈಗ ರೀಸೆಂಟಾಗಿ ನಾನು 2 ವಿಡಿಯೋಗಳ ಹಿಂದೆ ಮಾಡಿದ್ದೇನೆ. ಆ ವಿಡಿಯೋನ ನೀವು ಕರೆಕ್ಟಾಗಿ ನೋಡಿಕೊಂಡು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಮುಂದಿನದಾಗಿ BMS ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಎಲಿಜಿಬಲ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಟೈಮ್ ಎಷ್ಟಿದೆ ಅಂದರೆ 21ನೇ ತಾರೀಕಿಂದ 25ನೇ ತಾರೀಕುವರೆಗೆ ಇದೆ. ಅಂದರೆ 24ನೇ ತಾರೀಕು ಹೋಗಿ ನೀವು ಏನಾದರೂ ಈ ಒಂದು ಫೀಸನ್ನು ಕಾಷನ್ ಡಿಪಾಸಿಟ್ನ ಪೇ ಮಾಡಿದ್ರೆ ನಿಮಗೆ ಕೇವಲ 1 ದಿವಸಗಳ ಕಾಲ ಮಾತ್ರ ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಇವತ್ತೇ ಅಂದರೆ 22ನೇ ತಾರೀಕಿಗೆ ನೀವು ಪೇಮೆಂಟ್ ಮಾಡ್ಕೊಂಡ್ಬಿಟ್ರೆ ಭಾಳಷ್ಟು ಅನುಕೂಲವಾಗಲಿದೆ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ. KEA ಬ್ಯಾಂಕ್ ಅವರ್ಸ್ಗಳನ್ನು ಕರೆಕ್ಟಾಗಿ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಶೆಡ್ಯೂಲನ್ನು ಬಿಡಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನಿಮಗೆ ಇರುವಂಥ ಸಮಯದಲ್ಲೇ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೇಕು ಮತ್ತು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕು. ಯಾಕೆ ಇಷ್ಟು ಬೇಗವಾಗಿ ಈ ಒಂದು ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ KEAದವರು ಅಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಸೆಕೆಂಡ್ ರೌಂಡಲ್ಲಿ ಕೂಡ ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವು ಮುಂದಿನ ಪ್ರಕ್ರಿಯೆಯನ್ನು ಫಾಲೋ ಮಾಡ್ಬೋದಾಗಿರುತ್ತೆ. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಸಿಕ್ಕಿರುವಂಥ ಸೀಟನ್ನು, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕೊನೆಯದಾಗಿ 23ನೇ ತಾರೀಕಂದು 23ನೇ ತಾರೀಕು ಒಳಗಾಗಿ ಬಂದು ನೀವು ಸೀಟನ್ನು ಸರೆಂಡರ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಆಗಿ ನನಗೆ ಫಸ್ಟ್ ರೌಂಡಲ್ಲಿ ಒಂದು BMS ಕಾಲೇಜ್ ಸಿಕ್ಕಿದೆ, ನಾನು ಹೋಗಿ ಅಡ್ಮಿಷನ್ ತೊಗೊಂಡಿದ್ದೇನೆ ಅನ್ನೋದಾದರೆ ನೀವು ಏನಾದರೂ ಸರೆಂಡರ್ ಮಾಡ್ಕೊಳ್ಳೋದಿದ್ರೆ ಫೆನಾಲ್ಟಿನ ಕಟ್ಟಿ 23ನೇ ತಾರೀಕು ಒಳಗಾಗಿ ನೀವು KEAಗೆ ಹೋಗಿ ಖುದ್ದಾಗಿ ಹೋಗಿ ಅವರು ಎಷ್ಟು ಫೆನಾಲ್ಟಿ ಹೇಳ್ತಾರೆ ಅಷ್ಟು ಫೆನಾಲ್ಟಿನ ತುಂಬಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ಅಡ್ಮಿಷನ್ ಮಾಡ್ಕೊಂಡಿರುವಂಥ ಸೀಟನ್ನು. ಆದರೆ ಅದಕ್ಕೆ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಭಾಳ ಇದ್ದಾವೆ. ನೀವು ಮುಂದಿನ ರೌಂಡ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ KEA ಯಾವುದೇ ಕೌನ್ಸಿಲಿಂಗಲ್ಲಿ. ಮತ್ತು ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಈ ವರ್ಷ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಫೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ. ಎಲ್ಲ ಫಾಲೋ ಅಪ್ಗಳನ್ನು ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರಾದರೂ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂದರೆ ಬರೋದಿಲ್ಲ. ಕೇವಲ ವಿದ್ಯಾರ್ಥಿಯೇ ಹೋಗಿ ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ರೌಂಡ್ನ ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂದರೆ 29 ಆಗಸ್ಟ್ 1 ಗಂಟೆಗೆ ನಿಮಗೆ ರಿಲೀಸ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ನೀವು ಆ ಒಂದು ಸೀಟನ್ನು MCCಯಲ್ಲಿ ಸೀಟ್ ಸಿಕ್ಕಿದರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸುಮ್ಮನೆ ಯಾವುದೇ ರೀಸನ್ ಇಲ್ಲದೆ ನಾನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂದರೆ ಬರೋದಿಲ್ಲ. ನೀವು ಎಲ್ಲ ಫೈನನ್ನು ಕಟ್ಟಬೇಕಾಗುತ್ತೆ. ನಿಮಗೆ ಗೊತ್ತಿರಲಿ, ಫೈನಲ್ ರಿಸಲ್ಟನ್ನು MCC ರಿಸಲ್ಟ್ ಬಂದ ಮೇಲೆ ರಿಲೀಸ್ ಮಾಡೋದ್ರಿಂದ ನಿಮಗೆ ಇನ್ನೂ ತನಕ ಯಾವುದೇ ಒಂದು ಡೇಟನ್ನು ಕೊಟ್ಟಿಲ್ಲ ಫೈನಲ್ ರಿಸಲ್ಟ್ ಬಗ್ಗೆ. ಆದರೆ ಮಾಕ್ ಅಲಾಟ್ಮೆಂಟನ್ನು 29ನೇ ತಾರೀಕು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. 29ನ್ನು ರಿಲೀಸ್ ಮಾಡಿದ್ರೆ ಇನ್ನೂ ಒಂದು 3-4 ದಿವಸಗಳ ಕಾಲ ವೇಟ್ ಮಾಡಿ, ಅಂದರೆ MCCಯ ರಿಸಲ್ಟನ್ನು ನೋಡಿಕೊಂಡು ನಿಮಗೆ ಈ ಒಂದು ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ಈಗ KCET ಕೋರ್ಸಸ್ಗಳಿಗೆ ನಿಮಗೆ ಕೇವಲ ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ. ಚಾಯ್ಸ್ 1 ಮಾತ್ರ ಇರ್ತದೆ, ಚಾಯ್ಸ್ 4 ಇರ್ತದೆ. ಆದ್ದರಿಂದ ಚಾಯ್ಸ್ 1ಅನ್ನು ಹಾಕೊಂಡಿರುವಂಥವರು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಚಾಯ್ಸ್ 1ಅನ್ನು ಹಾಕೊಂಡಿರುವಂಥವರು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.